ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿದ ನಾನು ನಿಮ್ಮ ಗಾನವಿ ವಿಜಯ್. ಒಂದೊಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ತುಂಬ ದಿನದ ನಂತರ ವಿಡಿಯೋ ಶುರು ಮಾಡಿದ್ದೀವಿ. ಕೊನೆ ವಿಡಿಯೋ ಅಲ್ವಾ ಈ ವರ್ಷದ್ದು. ಇದು ಮಾಡ್ತೀನಿ ಅನ್ನೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ವರ್ಷದ ಕೊನೆ ವಿಡಿಯೋ ಅಂದ್ಕೊಂಡು ಮಾಡ್ತಾ ಇದ್ದೀನಿ ನಾನು. ನೋಡೋಣ, ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ ಗೈಸ್. ಅಲ್ಲ ಮಕ್ಕಳ, ತುಂಬಾ ದಿನ ಆಗಿತ್ತು. ಕೇಳ್ತಾ ಇದ್ರೆ ಏನಾಯ್ತು, ಹುಷಾರಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಎಲ್ಲ. ಅದಕ್ಕೆಲ್ಲ ಇನ್ನೊಂದು ಲಾಗಲ್ಲಿ ಆನ್ಸರ್ ಮಾಡೋಣ ಅನ್ಕೊಂಡಿದ್ದೀನಿ. ಈ ಲಾಗಲ್ಲಿ ಸುಮ್ಮನೆ ಮಾಮೂಲಿ ಸಂಡೇ ಆಗೋದ್ರಿಂದ ಸುಮ್ಮನೆ ಶುರು ಮಾಡ್ದು. ಯಾಕೋ ಒಂಥರ ಅನ್ಸಿದ್ದು ವಿಡಿಯೋ ಶುರು ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಶುರು ಮಾಡಿದ್ವಿ. ನಮ್ಮ ಮಕ್ಳು ಸೂಪರ್ ಆಗಿದ್ದಾರೆ. ನನ್ನ ಹಸ್ಬೆಂಡ್ ಹಿಂದೆ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ರೆ ಅವರು ಸೂಪರ್ ಆಗಿದ್ದಾರೆ. ಅಯ್ಯೋ, ನಂಗಾಯ್ತಾ? ಇಲ್ಲ, ತಿಮ್ಮ ಕಾಣಂಗ್ ಕಾಣ್ತಿದ್ಯಪ್ಪ ನೀನು. ನಮ್ಮ ಮಕ್ಕಳನ್ನೆಲ್ಲ ಮಿಸ್ ಮಾಡ್ಕೊಂಡ್ರ ಕಮೆಂಟ್ ಹಾಕಿ ಗೈಸ್. ಇಳಿಯೋ ಕೆಳಗಡೆ ಇಳಿಯಪ್ಪ, ಇಲ್ಲಿ ಒಂಚೂರು ನೀನ್ ಕೂತ್ಕೊಳ್ಳಲಿ. ನೋಡಿ ಗೈಸ್, ಇವಾಗ ಮತ್ತೆ ಸರಿ ಮಾಡಿದ್ರು. ಖುಷಿ ದಿವಿ ಆಗ್ತಿರ್ಲಿಲ್ಲ, ತುಂಬಾ ಮಿಸ್ ಮಾಡ್ಕೊಂಡ್ರಾ ವಿಡಿಯೋ ಮಾಡೋದನ್ನ? ಸೊ ನಮ್ದು ಏನ್ ಹೇಳ್ತಿದ್ರು ನೀವು ಕೇಳಿ. ಆಗ್ತಿರ್ಲಿಲ್ಲ ನನಗೆ. ಅಂದ್ರೆ ತುಂಬಾ ದಿನ ನಂತರ ಮತ್ತೆ ವಿಡಿಯೋದಾಗ ಕರ್ಕೊಂಡಿದೀವಲ್ಲ, ದೃಷ್ಟಿ ಆದಂಗ ಆಗುತ್ತೆ ಅಂತ ನಮ್ಮನವ್ರು ಹಾಕಿರೋದು ಗೈಸ್. ಇಬ್ಬರಿಗೂ ಸಣ್ಣ ಮಕ್ಳು ಕಾಣಂಗ್ ಕಾಣ್ತವ್ರು. ಏನ್ ಗೇಮು? ಮೊಟ್ಟೆದ ಗೇಮ್ ಮಾಡೋದ? ಏನ್ ಗೇಮ್ ಮಗನ? ಸೊ ಇವನು ಬರೀ ರೀಲ್ಸ್ ನೋಡಿ ನೋಡಿ ಗೈಸ್, ಅದು ನೋಡಿ ನೋಡಿ ಕಲ್ತ್ಕೊಂಡ್ಬಿಟ್ಟು ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಹೇಳ್ತಿರ್ತಾನೆ. ಸೊ ಹೊರಗಡೆ ಕುತ್ಕೊಂಡು ನೋಡೋದು ಹತ್ರ ಮಾಡಿದ್ರೆ ಅದು ಚಂದ ಇರುತ್ತೆ. ಮನೆಯೊಳಗೆ ಬರುತ್ತೆ ಅಂತ ಕೇಳ್ತಾರೆ ಜನಗಳು. ಇವನು ಹೇಳ್ತಿರೋದು ಯಾವ ಥರ ಗೊತ್ತಾ ಗೈಸ್, ಒಂದು ಮೊಟ್ಟೆ ಇರುತ್ತೆ, ಕಟ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಅಲ್ಲಿ ಕಾಗೆ ಐತೆ ನೋಡು ಅಂತ ಹೇಳ್ಬಿಟ್ಟು ನಾವು ಆ ಕಡೆ ತಿರುಗ್ತಿದ್ದಂಗೆ ಒಬ್ರು ಇವಾಗ ಅವನು ಕಾಗೆ ನೋಯಿಸ್ತವನೆ ಅಷ್ಟೇನೆ. ಇವಾಗ ರೀಲ್ಸ್ ಅಲ್ಲೆಲ್ಲ ಹೇಳು ಅದೇ ನಾನು ಹೇಳ್ತಿರೋದು, ಕಾಗೆ ನೋಡು ಅಂತ ಹೇಳ್ಬಿಟ್ಟು ನಮ್ಮ ತಟ್ಟಲ್ಲಿರೋದು ತಂದು ಅವನು ಬೈಗೆ ಹಾಕೊಂಡ್ಬಿಡ್ತಾನೆ. ಆ ಥರ ಹೇಳ್ತಾ ಇದ್ದಾನೆ. ಯಾರು ಇಷ್ಟಪ್ಪ? ಸರಿ ಖುಷಿ, ಖುಷಿ ನಾನು ನೋಡು ಯಾರಿಷ್ಟ? ಲವ್ ಯು, ಲವ್ ಯು ಖುಷಿ. ನಾನು ಖುಷಿಗೆ ಹೇಳ್ತಿರೋದು ಲವ್ ಯು ಖುಷಿ, ಲವ್ ಯು, ಲವ್ ಯು ದಿವಿ. ಸೊ ಬನ್ನಿ ಗೈಸ್, ಇವಾಗ ರೀಲ್ಸಲ್ಲೆಲ್ಲ ಟ್ರೆಂಡಿಂಗ್ ಆಗಿ ಓಡ್ತಾ ಇದೆಯಲ್ಲ, ಅದನ್ನು ಮಾಡ್ಕೊಡಿ ಅಂತ ನಮ್ಮ ನವಿ ಕೇಳ್ತಾನೆ ಇದೆ ಅವತ್ತಿಂದ. ಏನೋ ಎಗ್ ರೆಸಿಪಿನ. ಸೊ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಇವ್ರು ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ನಾನು ಜೊತೆಲಿರೋದ್ರಿಂದ ಮಾಡ್ತೀನಿ ಅಂತಿದ್ರೆ. ನಮ್ಮ ನವಿಗೆ ಒಂದು ವಾರದಿಂದ ಹುಷಾರಿಲ್ಲ ಗೈಸ್. ನೀವೆಲ್ಲ ಬೇಗ ಕಮೆಂಟ್ ಹಾಕಿ ಬೇಗ ಹುಷಾರಾಗಲಿ ಅಂತ. ಅವಾಗೆಲ್ಲ ಹುಷಾರಿಲ್ಲ ಅಂದಾಗ ನಮ್ಮ ವ್ಯೂವರ್ಸ್ ಎಲ್ಲ ಕಮೆಂಟ್ ಹಾಕಿದ ತಕ್ಷಣ ಬೇಗ ಹುಷಾರಾಗೋದು. ಇವಾಗ ಹುಷಾರಿಲ್ಲ ಅಂದ್ರೆ ಒಂದೊಂದು ವಾರ ಅಂದ್ಗಟ್ಲೆ ಮಲ್ಕೋತಲ್ಲ ಗೈಸ್. ತುಂಬ ಹುಷಾರು ತಪ್ಪಿದ್ದಾಳೆ ಇವಾಗ. ವಿಡಿಯೋ ಮಾಡಿದ್ವಲ್ಲ, ನಾವೇನು ತೋರಿಸ್ಕೊಳಕ್ಕಾಗಿಲ್ಲ. ಸೊ ಇನ್ಮೇಲೆ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ವಿಡಿಯೋ ಮಾಡ್ತೀವಿ. ಕೇಳ್ತಿದ್ದೀರಾ, ಇನ್ಸ್ಟಾದಲ್ಲಿ ಕೇಳ್ತಿದ್ದೀರಾ, ಯೂಟ್ಯೂಬಲ್ಲಿ ಕೇಳ್ತಿದ್ದೀರಾ, ಒಬ್ರೊಬ್ರು ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಕೇಳ್ತೀರಾ, ಫೋನಲ್ಲಿ ಮೆಸೇಜ್ ಮಾಡಿ ಕೇಳ್ತೀರಾ. ನಾವು ವಿಡಿಯೋ ಒಂದು ಮಾಡ್ತೀರಾ ಅನ್ನೋದಕ್ಕೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅಷ್ಟು ನಾನು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಂತ ನಂಗೆ ಒಂಥರ ಖುಷಿ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಸರಿ ಬನ್ನಿ ಇವಾಗ ಥ್ಯಾಂಕ್ ಯು. ರೆಸಿಪಿ ಮಾಡೋಣ. ಯಾರ್ಯಾರು ಕೇಳಿದ್ದೀರಾ ನಾನು ವಿಡಿಯೋ ಯಾಕೆ ಮಾಡ್ತಾಯಿಲ್ಲ ಅಂತ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಅದು ಇವಾಗ ಆ ಸಮಯ ಅಲ್ಲ ಗೈಸ್. ಅದು ಒಂಥರ ಒಳ್ಳೆ ಟೈಮ್ ಬಂದಾಗ ಅದನ್ನ ಹೇಳಕ್ಕೆ ಚೆನ್ನಾಗಿರುತ್ತೆ. ಅದರಿಂದ ಅವಾಗ ಹೇಳ್ತೀನಿ ಗೈಸ್. ಸೊ ಬನ್ನಿ, ಅದ್ರ ಬಗ್ಗೆ ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಏನೂ ಅದು ಕೇಳ್ದಾಗ ಹೇಳ್ತೀವಿ ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಕಮೆಂಟ್ ಹಾಕಿ ಎಲ್ಲರೂ. ನೋಡಿ ಗೈಸ್, ನನ್ನನ್ನು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನಾನು ಈ ಥರ ಇದ್ದೀನಿ ಸದ್ಯಕ್ಕೆ. ಏನು ಬದಲೇನಾಗಿಲ್ಲ, ಯಾರು ಬದಲಾಗಿಲ್ಲ ಗೈಸ್. ಹೆಂಗಿದ್ವಿ ಹಂಗೆ ಇದೀವಿ, ಯಾರು ಚೇಂಜ್ ಏನಾಗಿಲ್ಲ. ಆದ್ರೆ ನಂಗೆ ಒಂಚೂರು ಹುಷಾರಿಲ್ಲ ಅಷ್ಟೇನೆ. ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡೋಕೆ ಹೋಗಿಲ್ಲ. ಮೈಂಡ್ ಸೆಟ್ಟು ಸರಿ ಇರಲಿಲ್ಲ ನಮ್ದು ಯಾಕೋ, ಅದರಿಂದ ವಿಡಿಯೋ ಮಾಡೋಕೆ ಹೋಗಿರಲಿಲ್ಲ. ಸೊ ಇನ್ಮೇಲೆ ಸರಿ ಮಾಡಿಕೊಂಡು ಕುಗ್ಬಾರ್ದು ಯಾವುದಕ್ಕೂ ಅಂದ್ಕೊಂಡು ಮತ್ತೆ ವಾಪಸ್ ಬಂದಿದ್ವಿ. ಸೊ ಆಮೇಲೆ ಇನ್ನೊಂದು ಏನಕ್ಕೆ ಈ ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂದರೆ ಎಲ್ಲರೂ ಕಮೆಂಟ್ಸ್ಗಳು ಹಾಕ್ತಿದ್ದೀರಾ, ಅವ್ರಿಗೆಲ್ಲ ರಿಪ್ಲೈ ಕೊಡೋಕ್ಕಾಗಿಲ್ಲ. ಆಮೇಲೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಲ್ಲ, ಅವ್ರಿಗೊಂಥರ ಖುಷಿ ಆಗಲಿ. ನಮ್ಮನ್ನ ಫಸ್ಟಿಂದ ನೋಡ್ಕೊಂಡು ಬಂದಿದ್ದಾರಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಎಷ್ಟು ದಿನ ಆಯಿತು? 3 ವರ್ಷ ಆಯಿತು. ಅದರಿಂದ ನಮಗೆ ಒಂಥರ ಎಲ್ಲರೂ ಅವಾಗಿಂದ ನೋಡ್ಕೊಂಡು ಬಂದಿದ್ದೀರಾ ಅಂದ್ಬಿಟ್ಟು ವಿಡಿಯೋ ಮಾಡವ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀವಿ.
ರೆಸಿಪಿ ಮಾಡೋಣ, ನೋಡಿರಂತೆ ನೀವು. ಸೊ ನೋಡಿ ಗೈಸ್, ಆಮ್ಲೆಟ್ಗೆ 2 ಮೊಟ್ಟೆ ಹೊಡೆದು ಹಾಕೊಂಡಿದ್ದೀವಿ, 1 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀವಿ. ಸೊ ಇಲ್ಲಿ ಪಾತ್ರೆ ತಗೊಂಡಿದ್ದೀವಿ ಮಾಡೋಕ್ಕೆ. ಸೊ ಇದು ನಮ್ಮ ಇನ್ಸ್ಟಾಗ್ರಾಮಲ್ಲಿ ರೀಲ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ ಹೋಗಿ, ಓಕೆನಾ. ನೋಡಿ ಗೈಸ್, ನಮ್ಮ ಮನೆಯವರು ಏನೋ ಮಾಡಿದ್ರು. ಇದನ್ನ ಇನ್ನೊಂದಿನ ಮಾಡ್ಬಿಟ್ಟು ತೋರಿಸ್ತೀವಿ ಗೈಸ್. ನಮ್ಮ ಪಾತ್ರೆ ಸರಿ ಇಲ್ಲ ಅನ್ಸುತ್ತೆ. ಓಹೋ, ಸೌಟಲ್ಲಿ ಮಾಡಬೇಕು, ತುಂಬಾ ದೊಡ್ಡದಾಗೋಯ್ತು. ಹೌದಾ? ಅಯ್ಯೋ, ಸೀಸ್ತವ್ರೆ ಗೈಸ್. ಇವ್ರ ಅಪ್ಪ ಮಗ ತಿನ್ಬೇಕು. ತಿನ್ರಪ್ಪ, ತಿನ್ನಿ. ಚೆನ್ನಾಗಿ ಬರಲಿಲ್ಲ ಗೈಸ್, ಸೀಸ್ ಮಾಡ್ಗವ್ರೆ. ಒಳ್ಳೆ ಬ್ರೈನ್ ಇದಂಗೆ ಐತೆ ಅದು, ಕುರಿದು ಬ್ರೈನ್. ಒಂದೊಂದ್ಸಲ ಅದು ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ ಗೈಸ್. ಫಸ್ಟ್ ಟೈಮ್ ಮಾಡಿರೋದು ಈ ರೆಸಿಪಿನ. ನಮ್ಮ ಥರ ತುಂಬ ಜನ ಕಾಳಾಗಿರುತ್ತೆ ಅನ್ನೋದು ನನಗೆ ಗೊತ್ತು. ನಾನು ತುಂಬ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟಿದ್ದೀನಿ. ರೆಡಿ ಆಗಿದೆ ಇವಾಗ. ಬನ್ನಿ, ಇವಾಗ ಅಪ್ಪ ಮಕ್ಕಳು ತಿಂತಾರೆ. ತಿನ್ರಪ್ಪ. ನೋಡಿ ಗೈಸ್, 2 ಪಾಲಾಗೈತಿ. ಎಲ್ಲಿ ಪರವಾಗಿಲ್ಲ, ಏನು ಟೆನ್ಷನ್ ಇದೆ. ಬನ್ನಿ ಗೈಸ್, ಕಟ್ ಮಾಡೋಣ. ತಾಳಿ ಕಟ್ ಮಾಡಿ. ಸೀಸ್ಬಿಟ್ಟಿ ಮಡಗಿದ್ದಾರೆ ಗೈಸ್. ಕಟ್ ಮಾಡಿದ್ದಾರೆ. ಟೇಸ್ಟ್ ನೋಡೋಣ. ನಾನು ಒಂಚೂರು ತಗೊಂಡು. ಇದೆಲ್ಲ ಬೇಡ ಗೈಸ್, ಈ ಮೊಟ್ಟೆ ಒಂದು ತಾಳೋಣ. ಸೀದಂಗ ಇದೆ. ಇದೊಂದು ತಿನ್ನೋಣ. ಸುಟ್ಟ ಪಾಪ. ಪರವಾಗಿಲ್ಲ ಗೈಸ್, ಫಸ್ಟ್ ಟೈಮ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಸಖತ್ತಾಗಿ ಮಾಡ್ತೀನಿ. ಅಂದ್ರೆ ಇದು ನಮ್ಮ ನವಿಗೂ ಮಾಡಕ್ ಬರಲ್ಲ, ನಂಗೂ ಮಾಡಕ್ ಬರಲ್ಲ ಗೈಸ್. ನಾವು ಫಸ್ಟ್ ಟೈಮ್ ಮಾಡಿದ್ರೆ ಹಾಳಾಗಿದೆ, ಏನು ಮಾಡಕ್ಕಾಗಲ್ಲ. ಏನು ಹಾಳಾಗಿಲ್ಲ ಗೈಸ್, ಒಂದು ಸ್ವಲ್ಪ ಸೀದಾಗಿದೆ ಅಷ್ಟೇನೆ. ಏನೋ ಒಂದು ಆಗೈತೆ. ತುಂಬ ಏನಲ್ಲ, ತಿನ್ಬೋದು. ಏನು ಅಷ್ಟೊಂದು ಏನಿದಿಲ್ಲ, ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ? ಎಲ್ಲಾರು ಮಾಡಿರೋದು ಹಂಗೆ ಇರುತ್ತೆ, ಏನು ಬೇರೆ ಏನಿರಲ್ಲ. ನೋಡಿ ಗೈಸ್, ಇವ್ರ ಅಮ್ಮ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಲಲ್ಲ, ಏನು ಮಾಡ್ರು ತಿಂತಲ್ಲ ಅವನು. ಮಾಮೂಲಿ ಹಂಗೆ ಮಾಡ್ಬೇಕಾಯ್ತಂತೆ. ಆಮ್ಲೆಟ್ ಥರ ಮಾಮೂಲಿ ಆಮ್ಲೆಟ್ ಮಾಡ್ಕೊಡ್ತಾರಲ್ಲ ಹಂಗೆ ಗೈಸ್, ಹಂಗೆ ಮಾಡ್ಕೊಡ್ಬೇಕಂತ. ಇವ್ರ ಅಮ್ಮ ಏನು ಹೇಳ್ತಾನೆ ಅದನ್ನು ಒಪ್ಕೊಂಡ್ಬಿಡ್ತಾನೆ ಗೈಸ್ ಅವನು. ಬೇಡ ಬೇಡ ಅನ್ಕೊಂಡು ಎಲ್ಲ ಖಾಲಿ ಮಾಡೋರು ಗೈಸ್. ಬೋಂಡ ಇದ್ದಂಗೆ ಐತೆ ಅಂದ ಅವಳಿಗೆ. ಹೆಂಗೈತೆ ಮಗನೇ? ನಮ್ಮ ನವಿ ಥರ. ನೀನು ಬೋಂಡನಾ? ನಮ್ಮ ನವಿ ಥರ ಅಂತ ಹೇಳಿದೆ. ಬನ್ನಿ ಗೈಸ್, ರೆಸಿಪಿ ತಿಂದು ಇವರ ಅನುಭವ ಹೇಗಿತ್ತು ಕೇಳೋಣ. ಏನಿಲ್ಲ ಗೈಸ್, ಕಡಿಮೆ ಕೊಟ್ಕೊಂಡಿದ್ರೆ ಗ್ಯಾಸ್ ಉರಿ ಕಡಿಮೆ ಕೊಟ್ಕೊಂಡಿದ್ರೆ, ಎಣ್ಣೆ ಹಾಕ್ತಾಗ ಉರಿ ಜಾಸ್ತಿ ಕೊಟ್ಬಿಟ್ವಲ್ಲ, ಅದು ಸೀದೋಯ್ತು. ಅದೆಲ್ಲ ಓಕೆ. ಹೇಳಿದ್ರೆ ಅದು ಥರ ನಾನು ಎಲ್ಲ ಲೆವೆಲ್. ಥ್ಯಾಂಕ್ ಯು ಮಗನೇ, ಮೂತಿ ಎಲ್ಲ ಮಾಡ್ಕೊಂಡು ತಿಂತಿದ್ಯಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ಸೂಪರ್ ಆಗೈತೆ ಅನ್ನಲ್ಲ, ಅಷ್ಟೇ ಸಾಕು. ಸೊ ಇವಾಗ ಕಾಫಿ ಬೇಕಂತೆ ನಮ್ಮ ನವಿ ಅವ್ರಿಗೆ. ಬನ್ನಿ ಕಾಯಿಸ್ಕೊಳ್ಳೋಣ. ಮನೇಲಿ ಇರೋದ್ರಿಂದ ಸಂಡೇ ಎಲ್ಲ ಕೆಲಸ ನಮ್ಮದೇ. ಸಂಜೆ ನನಗೆ ಖುಷಿ ಫೋನ್ ಇಟ್ಕೋತಾರೆ, ಫೋನ್ ಬಂತು ನನಗೆ. ಅವ್ರು ಫೋನ್ ಮಾತಾಡ್ಕೊಂಬರಲಿ. ನಾವು ನಮ್ಮ ನವಿಯವ್ರು ಆವಾಗಲಿಂದ ಕಾಫಿ ಕೇಳ್ತಾಯಿದ್ರು ಗೈಸ್. ಬನ್ನಿ ಕಾಯಿಸಿದ್ದೀನಿ, ಕೊಡೋಣ ಅವ್ರಿಗೆ. ಫೋನಲ್ಲಿ ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ತನಕ ಕೊಡೋಣ. ನೋಡಿ ಗೈಸ್, ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರ ಅಮ್ಮನ ಜೊತೆ. ಬಿಸಿ ಬಿಸಿ ಕಾಫಿ. ತಾಳೆ ಕಾಫಿ ನವಿ. ನಾನು ಇಷ್ಟ ಅಲ್ವಾ, ನಾನು ದಿವ ಇಷ್ಟ ಅಲ್ವಾ. ಥ್ಯಾಂಕ್ ಯು, ವೆಲ್ಕಮ್. ನೋಡಿ ಗೈಸ್, ಇವಾಗ ರಾತ್ರಿ ಆಗಿದೆ. ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ನವಿ ಅವರು ಅಡುಗೆ ಮಾಡ್ಕೊಂಡು ಪಾತ್ರೆನೆಲ್ಲ ಬೆಳಿಕೊಳ್ತಾ ಇದ್ದಾರೆ. ಇವಳು ಏನೋ ಒಂದು ಹೇಳ್ತಾ ಇಲ್ಲ ಗೈಸ್ ಇಷ್ಟತಕ್ಕ. ನಾನು ಮನೇಲಿದ್ದರೆ ಇಷ್ಟೊಂದು ಪಾತ್ರೆ ಆಗ್ತಾವಂತೆ, ಇಲ್ಲ ಅಂದರೆ ಆಗಲ್ವಂತೆ. ಏನು ಇವಳ್ದು ಲಾಜಿಕೇ ಅರ್ಥ ಆಗಲ್ಲ. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನವಿ ಅವರೇ? ಯಾರು ಇಷ್ಟ ಆಗ್ತಾ ಇದ್ದಾರೆ? ಎಲ್ಲರೂ ಇಷ್ಟ, ನನಗೆ ಇಷ್ಟ. ಎಲ್ಲರೂ ಕಿತಾಪತಿಗಳೇನೆ, ಅದ್ರಲ್ಲಿ ಮಾಡು ಒಬ್ಬನೇ.
ಗೇಮಲ್ಲಿ ಆಡ್ತಾನೆ ಮಾತಾಡೋದು ಇವಳ್ದು ಹಂಗಲ್ಲ ಗೈಸ್. ಒಂದು ನಿಮಿಷ ಇರಿ ಇವಳು ಉತ್ತರ ಕೊಡೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಒಬ್ಬರು ಇಷ್ಟ ಆಗಿದ್ರು, ಆಮೇಲೆ ಹೋಯ್ತಾ ಒಬ್ರು ಇಷ್ಟ ಆಗಿದ್ರು, ಇವಾಗಲ್ಲ ಇನ್ನೊಬ್ರು ಇಷ್ಟ. ಹಂಗೆ 50 ದಿನದಲ್ಲಿ 3 ಜನ ಚೇಂಜ್ ಮಾಡಿದ್ದಾಳೆ. ಏನು ಗೊತ್ತಾ, ಎಲ್ಲರೂ ಇಷ್ಟನೇ, ಅದರಲ್ಲಿ ಮಾಡೋದು ಮಾತೊಂದಿಲ್ಲ ಅಷ್ಟೇನೆ. ಗೇಮ್ ಎಲ್ಲ ಚೆನ್ನಾಗಿ ಅದೇನು ಮಾಡೋದು ಇಷ್ಟಪಡ್ತಿದ್ದಾಳೋ ಗೊತ್ತಾಯ್ತಲ್ಲ ನನಗೆ. ದಿವಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಫಸ್ಟು ನಂಗೆ ಇಷ್ಟ ಆಗಿದ್ದು ಗಿಲ್ಲಿ, ಕಾವ್ಯ, ಧನುಷು, ಅವರೆಲ್ಲ ಅಭಿಷೇಕು, ಸ್ಪಂದನ ಧಾರಾವಾಹಿ ಅವರಲ್ವಾ? ಯಾವಾಗ ಗಿಲ್ಲಿ ತುಂಬಾ ಇಷ್ಟ ಆಗಿದ್ದ, ಯಾವಾಗ ತುಂಬಾ ಇವಾಗ ಇದು 11ನೇ ಸೀಸನ್ ಬಂದ್ರು ನೋಡು, ಅವಾಗ ಮಾತಾಡೋದಲ್ಲ, ಅವಾಗಿಂದ ಇಷ್ಟ ಆಯ್ತಾ ಇಲ್ಲ. ಇವ್ಳಿಗೆ ಮಂಜಣ್ಣ ಫೇವ್ರೇಟ್ ಗೈಸ್. ಹೋದ ಸೀಸನಲ್ಲಿ ಮಾತಾಡೋದು ಮಂಜಣ್ಣ ಇಷ್ಟ, ಅದರಿಂದ ಇವಳಿಗೆ ಪಾಪ ಮಂಜಣ್ಣಗೆ ಬೇಜಾರು ಮಾಡಿರೋದ್ರಿಂದ ಇವಳಿಗೆ ಗಿಲ್ಲಿ ಮೇಲೆ ಬಟ್ ಆದ್ರೆ ಗಿಲ್ಲಿಗೆ ಒಟ್ಟಾಗ್ತಾಳೆ. ಅರ್ಥ ಆಗಲ್ಲ ಇದು ಯಾವ ಥರ ಇಷ್ಟ ಅಂತ. ಏನು ಗೊತ್ತಾ ಗೈಸ್, ಕಾಮಿಡಿ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಅತಿಯಾಗೂ ಹೋಗ್ಬಾರ್ದು, ಬೇರೆಯವ್ರಿಗೆ ತುಂಬಾ ಹರ್ಟ್ ಆಗಂಗೆ ಆ ಥರ ಮಾಡಬಾರ್ದು. ಆ ಥರ ಇಷ್ಟ ಆಗಲ್ಲ. ಫಸ್ಟ್ ಎಲ್ಲ ಕಾಮಿಡಿ ಮಾಡ್ಕೊಂಡು ಸುಮ್ಮನೆ ರೇಗಿಸ್ಕೊಂಡು ಆ ಥರ ಇಷ್ಟ ಆಗುತ್ತೆ. ತುಂಬಾ ಅತಿಯಾಗಿ ಹೋಗುತ್ತಲ್ಲ, ಅದು ಚೆನ್ನಾಗಿರಲ್ಲ. ನಂಗೆ ಇಷ್ಟ ಅವನು ಫಸ್ಟಿಂದನು ಡ್ಯಾನ್ಸ್ ಅದ್ರಲ್ಲಿ ಇದ್ನಲ್ಲ, ಅವಾಗ DKD ಇದ್ನಲ್ಲ ಅವಾಗ, ಆಮೇಲಿಂದ ಕಾಮಿಡಿ ಅದ್ರಲ್ಲೆಲ್ಲ ಯಾವ್ದ್ರಲ್ಲ ಪ್ರೋಗ್ರಾಮ್ ಅಲ್ಲಿ ಇದ್ನಲ್ಲ ಅದ್ರಲ್ಲೆಲ್ಲ ನೋಡ್ಬೇ ನಾನು. ಅದ್ರಲ್ಲೆಲ್ಲ ತುಂಬಾ ಇಷ್ಟ. ಅದೇನ್ ಮಾಡೋದು ಅಲ್ಲೂ ಇಷ್ಟನೇ ಅಂದ್ರೆ ತುಂಬಾ ಅತಿಯಾಗಿ ಮಾತಾಡ್ಬಿಡ್ತಾನೆ, ಅವಾಗ ಬೇಜಾರು ಅನ್ಸುತ್ತೆ. ಸೊ ಇವ್ರೇನೇ ಅಂದ್ರು ನಮಗೂ ಗಿಲ್ಲಿನೇ ಇಷ್ಟ ಗೈಸ್. ಸೊ ನಿಮ್ಗೂ ಗಿಲ್ಲಿನೇ ಇಷ್ಟ ಅಂತ ಗೊತ್ತು. ತುಂಬ ಜನ ಗಿಲ್ಲಿ ಅಂತಾನೆ ಕಮೆಂಟ್ ಮಾಡ್ತೀರಾ. ಒಬ್ರೊಬ್ರು ಏನಂತ ಅಂದ್ರೆ ನಂದೊಂದು ಪ್ರಶ್ನೆ ಇತ್ತು ಫಸ್ಟ್ ಎಲ್ಲ. ಇವಾಗ ಎಲ್ಲ ಕಮೆಂಟ್ ಅಲ್ಲೂ ಹೋಗ್ಬಿಡಿ ಗಿಲ್ಲಿ 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 ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೇಳ್ತಿದ್ದೆ ನಮ್ಮನವ್ರಿಗೆ, ಗಿಲ್ಲಿ ಅನ್ನೋದು ವರ್ಡ್ ಸುಲಭ ಆಗೈತೆ ಬರೀ ಟೈಪ್ ಮಾಡಕ್ಕೆ, ಅದಕ್ಕೆ ಗಿಲ್ಲಿ ಗಿಲ್ಲಿ ಅಂತ ಹಾಕ್ತಾರೆ ಮುದ್ದು ಅಂತ ಹೇಳ್ತಿದ್ದೆ. ಆಮೇಲೆ ಅದ್ರ ಜೊತೆಗೆ ತುಂಬಾ ರಕ್ಷಿತಾ ಅನ್ನೋದೆಷ್ಟು ಉದ್ದ ಐತೆ ವರ್ಡ್ ಅವಳ್ದು ಹಾಕಲ್ವಾ ಅಂತ ಎಲ್ಲ ಹೇಳೋದು. ನನಗೆ ಹಂಗೆ ಅನ್ಸಿದ್ದು ಫಸ್ಟ್ ಎಲ್ಲ. ಯಾರ್ದೇ ಕಾಮೆಂಟ್ ನೋಡಿ ಗಿಲ್ಲಿ 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 ಅಂತ ಬರೋದು. ನಮ್ಗೂ ಅವನೇ ಇಷ್ಟ ಇದ್ದ ಫಸ್ಟ್. ನನಗೆ ಗಿಲ್ಲಿ ಮತ್ತೆ ಅಶ್ವಿನಿ ಜೋಡಿ ಇಷ್ಟ ಆಗುತ್ತೆ. ಅವ್ರು ಆಡೋದು ಕಿತ್ತಾಟ, ಕ್ಯೂಟ್ ಆಗಿ ಜಗಳ. ಅಶ್ವಿನಿ ಸುಮ್ಮನಿದ್ರು ಗಿಲ್ಲಿ ಸುಮ್ಮನಿರಲ್ಲ. ಸೊ ಒಂದ್ ಕಡೆ ಅಶ್ವಿನಿನೂ ಇಷ್ಟ ಆಗ್ತಾರೆ. ಸೊ ಅಶ್ವಿನಿ ಅವ್ರು ಎಷ್ಟು ಸಣ್ಣ ಆಗ್ಬಿಟ್ಟವ್ರಲ್ಲ, ಅದು ನೋಡ್ಬಿಟ್ಟು ನಂಗೆ ನಾನು ಬಿಗ್ ಬಾಸ್ ಹೋಗ್ಬೇಕು ಸಣ್ಣಾಗೋಸ್ಕರ ಮನೇಲಿ ಇಟ್ಕೊಂಡು ಸಣ್ಣ, ಅಲ್ಲಿ ಊಟ ಸಿಗಲ್ಲ ಸರಿಯಾಗಿ. ಒಬ್ರೊಬ್ರು ಯೋಚನೆ ಮಾಡಿ 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 ಅವಳು ಸಣ್ಣ ಆಗ್ಬಿಟ್ಲು ಹಂಗೆ ಅಂತಾರೆ. ನಮ್ದು ಎಷ್ಟು ದೊಡ್ಡ ತುಂಬಾ ದೊಡ್ಡ ಯೋಚನೆ ಐತೆ. ಹಂಗ ನಾನು ಹೆಂಗಿದ್ದೀನಿ ಚೆನ್ನಾಗಿ ತಿನ್ಕೊಂಡಿದ್ಯಾ ಅಂತ ಅರ್ಥ ಅದ್ರಲ್ಲಿ ಯೋಚನೆ ಇದ್ರು. ಏನಿಲ್ಲ ಗೈಸ್, ಅಂತವರ ಭರವಸೆ ಸಿಕ್ಕಿದೆ ಇವಾಗ. ಅವಾಗೆಲ್ಲ ವಿಡಿಯೋ ಮಾಡಿದ್ರೆ ಅಯ್ಯೋ ಸಿಸ್ಟರ್ ಹಿಂಗಾಗಿದ್ರಲ್ಲ ಅಂತ ಹೇಳಿರೋರೇನೋ ನೀವು. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂಚೂರು ಓಕೆ ಅವೆಲ್ಲ ನೋಡಿ ಗೈಸ್ ಕೂದಲು ಹೆಂಗಿತ್ತು, ಇವಾಗ ಹೆಂಗೆ ಎದ್ಕೊಂಡಿದೆ. ಸೊ ಕಟ್ ಮಾಡಿಸ್ಕೊ ಅಂತ ನಾನು ಹೇಳ್ತಾನೆ ಇದ್ದೀನಿ. ಹಿಂಗಿದ್ರೇನೆ ಚಂದ ಗೊತ್ತಾ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ಕಟ್ ಮಾಡಿಸ್ತೀನಿ ಗೈಸ್ ನಾನು. ಅಲ್ಲೇನೋ ಹೂ ಮಂಡೆ ಏನೋ ಕೊಡ್ತಾರಂತೆ, ಅದು ಕೊಟ್ಬಿಟ್ಟು ಇಲ್ಲಿ ಬಂದು ಕಟ್ ಮಾಡಿಸ್ಕೋತಾರಂತೆ. ಒಬ್ರೊಬ್ರು ಏನಂದ್ರೆ ದಪ್ಪ ಇದ್ರೆ ಚೆನ್ನಾಗಿ. ಇವಾಗ ದಪ್ಪ ನಾನು ತುಂಬ ಸ್ಕೂಲ್ ಟೈಮಲ್ಲೆಲ್ಲ ಹೋಗೋನಲ್ಲ, ಸ್ಕೂಲ್ಗೆ ಕಾಲೇಜ್ಗೆ, ಅವಾಗೆಲ್ಲ ಸಣ್ಣ ಇದ್ದೆ. ಊಟ ತಿಂಡಿ ಹಾಕಲ್ಲ ಇವಳಿಗೆ, ಏನಕ್ಕೆ ಈ ಸಣ್ಣ ಅವಳೇನು. ಇವಾಗ ಇಷ್ಟು ದಪ್ಪ ಇವಳೇನಪ್ಪ ತಿನ್ ಹಿಂಗಾಗ. ಜನಗಳು ಸಣ್ಣ ಇದ್ರು ಮಾತಾಡ್ತಾರೆ, ದಪ್ಪ ಇದ್ರು ಮಾತಾಡ್ತಾರೆ. ಅದೆಲ್ಲ ತಲೆ ಕೆಡ್ಸ್ಕೊ. ಆದ್ರೂ ನೀನ್ ಮಾತಾಡ್ತೀಯ ತಲೆ ಕೆಡ್ಸ್ಕೊಂಡು. ಇಲ್ಲ ತಲೆ ಕೆಡ್ಸ್ಕೊಳಲ್ಲ. ಒಂದೊಂದ್ ಟೈಮ್ ಬೇರೆಯವ್ರು ಹುಡುಗರು ಮಾತಾಡೋ ತಲೆ ಕೆಡ್ಸ್ಕೊತೀನಿ. ಹುಡುಗಿರು ಯಾರೇ ಮಾತಾಡ್ಕೊ ತೋರ್ಸ್ಕೊ ಅಂದ್ರೆ ಅವ್ರು ಹುಡುಗಿರು ಯಾರು ಮಾತಾಡಕ್ ಹೋಗಲ್ಲ. ಹುಡುಗಿರು ಯಾರು ಮಾತಾಡಕ್ ಹೋಗಲ್ಲ. ಅವಾಗ ಬೈದ್ಬಿಡ್ತೀನಿ ನಾನು. ಅದನ್ನ ಅವ್ರಿಗೆ ಡೈರೆಕ್ಟ್ ಆಗಿ ಬೈಯಕ್ ಹೋಗಲ್ಲ, ನಮ್ಮನವ್ರ ಜೊತೆ ಹೇಳ್ಕೊಂಡು ಬೈತಾ ಇರ್ತೀನಿ ಅಷ್ಟೇ. ಸರಿ ಓಕೆ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರು ಗೈಸ್. ಯೂನಿಫಾರ್ಮು ಮತ್ತೆ ಎಂಡ್ ಅಂತ ಬರ್ತಾ ಇದೆ ನೋಡಿ. ನೋಡಿ ಇದಕ್ಕೆ ಹೋಗಿ ಟಚ್ ಆಗಿಬಿಟ್ಟಿದೆ ಲಾಸ್ಟಲ್ಲಿ ಇಟ್ಟಿರೋದಕ್ಕೆ. ಆಫ್ ಮಾಡಲಾ? ಒಂದು 5 ನಿಮಿಷ ಆದಮೇಲೆ ಓಪನ್ ಆಗುತ್ತೆ ಗೈಸ್. ಇವಾಗ ಓಪನ್ ಆಗಲ್ಲ. ಏನು ಮಗನೇ ಏನೋ ಹೇಳ್ತಾ ಇದ್ದಾನೆ ಅವ್ರ ಅಮ್ಮಂಗೆ. ಏನು ಗೊತ್ತಾ ಗೈಸ್, ನಮ್ ಖುಷಿ ಇವತ್ತು ಮಾಡಿರೋದು ಅವ್ರ ಅಪ್ಪಂದು ಶೂ ಡೈಲಿ ಹಾಕೊಂಡು ಹೋಗ್ತಾರೆ ಡ್ಯೂಟಿಗೆ. ಆ ಶೂನ ತೊಳಿತೀನಿ ಅಂತ ಹೋಗ್ಬಿಟ್ಟು ಮೆಡಿಮಿಕ್ಸ್ ಸೋಪ ಮೇಲ್ ಹತ್ತಿ ತಗೊಂಡು ಆ ಸೋಪಲ್ಲಿ
ಆ ಸೋಪ್ ಉಜ್ಜಲ್ ಉಜ್ಜಕ್ ಹೋಗಿ ಏನ್ ಮಾಡಿದಾನೆ ಅಂದ್ರೆ ಬಾತ್ರೂಮ್ ಟಾಯ್ಲೆಟ್ ತೂತಿರುತ್ತಲ್ಲ ಅದಕ್ಕೆ ಹೋಗ್ಸ್ಬಿಟ್ಟಿದ್ದಾನೆ ಗೈಸ್. ಅದನ್ನ ಒಂದು ಸೋಪು ಫುಲ್ಲು ಹೊಸ ನಿನ್ನೆ ತಾನೇ ಮಡಗಿರೋ ಸೋಪು ಗೈಸ್. ಸೋಪ್ ಆಯ್ತಲ್ಲ ಅಂತ ಬೇಜಾರ್ ನಂಗೆ. ಸೋಪ್ ಹಾಕಿ ತಿಕ್ಕಿದ್ರು ಒಂದ್ಸಲಿ ತೊಳ್ಬಿಟ್ಟು ಇಟ್ಬೋದಾಯ್ತು, ಆ ಶೂ ಉಜ್ಜಿದ್ರು. ಆ ಸೋಪ್ನೇ ಇಲ್ದಂಗ್ ಮಾಡಿದ್ನಲ್ಲ ಗೈಸ್, ಅದು ಬೇಜಾರು. ಯಾಕೆ ಮಗನೇ? ಸರಿ ಓಕೆ ಗೈಸ್, ಮತ್ತೆ ಸಿಗ್ತೀವಿ. ನೋಡಿ ಗೈಸ್, ಏನಾರ ಒಂದು ಹೆಲ್ಪ್ ಮಾಡಕ್ಕೆ ಕರಿತಾರೆ. ಒಂದು ಸ್ವಲ್ಪ ಅದಕ್ಕೆ ಉದ್ದಾಗಬೇಕು ಅನ್ನೋದು. 3 ಅಡಿ ಇರುತ್ತಾಳೆ, ಅದೆತ್ಕೊಡು ಇದೆತ್ಕೊಡು, ಬರೀ ಕೆಲಸ ಅರ್ಧ ನನ್ನ ಕೆಲ ಮಾಡಿಸ್ತೀನಿ. ಹಾಂ ಬೊಕ್ಕೊಂಡು ನೋಡೋದು ನನ್ನ, ನಾನು ಯಾವಾಗಲೂ ಏನಿಲ್ಲ, ದೂರದಿಂದ ನೋಡ್ತೀನಿ. ನಿನ್ನ ಬಾ, ನಿನ್ನೆ ಯಾಕೆ ಹತ್ರದಿಂದ ಹಿಂಗೆ ಬೊಕ್ಕೊಂಡು ನೋಡ್ಬೇಕು ನಾನು. ಓಕೆ ನೋಡಿ ಗೈಸ್, ದೂರದಿಂದ ನೋಡಿ. ಹತ್ರದಲ್ಲಿ ಬಂದಾಗಲೂ ಅಷ್ಟೇ ಹಿಂಗೆ ಕತ್ತೆತ್ಕೊಂಡೇ ನೋಡ್ತೀನಿ. ಇಲ್ಲ ಕತ್ ಮುಗಿಸಿ ಹಿಂಗೆ ನೋಡ್ತೀಯ. ನಾನಾದ್ರೆ ಯಾವಾಗಲೂ ತಲೆ ಎತ್ಕೊಂಡೆ ಬದುಕೋದು ಗೊತ್ತಾ ಮಗಳೇ. ಯಾವತ್ತೂ ತಗ್ಗಿ ಬಗ್ಗಿ ನಡಿಬೇಕು ಅಂತ ನಮ್ಮ ಮನೆಯವ್ರು ಹೇಳ್ಕೊಟ್ಟವ್ರೆ. ಅಯ್ಯೋ ಅಯ್ಯೋ, ಆದ್ರೆ ತಗ್ಗಿ ಬಗ್ಗಿ ನಡೆಯೋರು 2-3 ಮಾಡ್ತಾರೆ. ಅದು ಬೇರೆ ಇದು ಬೇರೆ. ಲವ್ ಯಾರನ್ನ ಬೇಕಾದ್ರೂ ಮಾಡ್ಬೋದ್ರಿ, ಮದುವೆ ಒಬ್ಬರನ್ನೇ ಯಾಕಾಗೋದು? ಜೀವನದಲ್ಲಿ ಎಲ್ಲರನ್ನೂ ತುಂಬ ಲವ್ ಮಾಡ್ತಾ ಇರ್ತಾರೆ. ಇವಾಗ ನೀನು ನನ್ನ ಲವ್ ಮಾಡ್ತಿಲ್ವ, ಮಕ್ಳನ್ನ ಲವ್ ಮಾಡ್ತಿಲ್ವ, ಆ ಥರ ನಾವು ಅಷ್ಟೇ. ಹುಡುಗಿರಂತ ಯಾಕೆ ಅನ್ಕೋತೀಯಾ? ಅದೊಂದು ಆಕರ್ಷಣೆ ಅಷ್ಟೇ ಅಲ್ವಾ ಮನೆ? ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಾನು ಹೇಳಿದ್ಕೆ ಇವಾಗ ವಿಡಿಯೋ ಮಾಡ್ಕೊಂಡು ತುಂಬಾ ಆಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಬೆಳಿಗ್ಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಪೋರ್ಟ್ ಮಾಡಿದ್ರೆ ಗೈಸ್ ನೀವು ಒಂದು 100 ಲೈಕ್ಸ್ ಮಾಡಿ, ಡೈಲಿ ವಿಡಿಯೋಸ್ ಮಾಡ್ತೀವಿ. ಓಕೆನಾ? ಪ್ಲೀಸ್ ಲೈಕ್ಸ್ ಮಾಡಿ. ಮತ್ತೆ ಸಿಗ್ತೀವಿ. ಬಾಯ್ ಬಾಯ್. ನಮ್ಮ ದೇವಗೋಸ್ಕರ ಕಮೆಂಟ್ ಅಂತ ಮಾಡಿ.